ಹಿಂದೂ ಮುಸ್ಲಿಂ ಮಾಡ್ತಾರೆ ಅಂತ ಹೇಳಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಸಲ್ಮಾನರಿಗೋಸ್ಕರನೇ ಖಿಲಾಫ ಚಳುವಳಿ ಮಾಡಿದ್ ನೀವ ಬಿಜೆಪಿನ? ಅದರ ಮಂದು ಲೀಗಿನೊಟ್ಟಿಗೆ ಸರ್ಕಾರ ಮಾಡಿದ್ಯಾರು? ಉತ್ತರ ಕೊಡೋದಕ್ಕೆ ಖಿಲಾಫತ್ ಮೂವ್ಮೆಂಟ್ ಬಿಡ್ರಿ. ಶ್ಯಾಮ್ ಮುಖರ್ಜಿ ಮುಸ್ಲಿಂ ಲೀಗ್ ಬಂಗಾಳದಲ್ಲಿ ಸರ್ಕಾರ ಯಾಕೆ ಮಾಡಿದ್ರು? ಈಗ ಮುಸ್ಲಿಮನ್ನ ದ್ವೇಷ ಮಾಡೋದು. ಮತ್ತೆ ಇವನು ವೀರ್ ಸಾವರ್ಕರ್ ಹೇಳಿದ್ರಲ್ಲ, ಪ್ರತ್ಯೇಕ ಆಗ್ಬೇಕು, ಹಿಂದೂಗಳಿಗೆ ಪ್ರತ್ಯೇಕ ದೇಶ ಆಗ್ಬೇಕು, ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಆಗ್ಬೇಕು ಅಂತ ಯಾರು ಹೇಳಿದ್ದು? ಡಿವೈಡ್ ಮಾಡಿದ್ದು ದೇಶನ ಯಾರು? ಸಾವರ್ಕರ್ ಹೇಳಿದ್ದು. ಕಾಂಗ್ರೆಸ್ ಹೇಳಿದ್ದ? ಸಾವರ್ಕರ್ ಹೇಳಿದ್ದಕ್ಕೆ ಕಾಂಗ್ರೆಸ್ನವರು ನೀವು ದೇಶ ವಿಭಜನೆ ಮಾಡಿದ್ರ? ಖಿಲಾಫತ್ ಮೂವ್ಮೆಂಟ್ ಹೇಳಿದ್ರಲ್ಲ, ವರ್ಲ್ಡ್ ವೈಡ್ ಮೂವ್ಮೆಂಟ್ ಟರ್ಕಿಯಲ್ಲಿ ಆಗುವಾಗ ಎಲ್ಲ ಕಡೆ ವಿಭಜನೆ ಮಾಡಿದ್ರ? ಅವರ ಖಿಲಾಫತ್ ಮೂವ್ಮೆಂಟ್ ಮಾಡಿದ್ದು ಖಾನ್ ಅಬ್ದುಲ್ ಗಫಾರ್ ಖಾನ್. ಡಿಬೇಟ್ ಎಲ್ಲೆಲ್ಲ ಹೋಗ್ತಾ ಇದೆ. ಅಲ್ಲ, ಡಿಬೇಟ್ ನಿಮ್ ಖಿಲಾಫತ್ ಬಂದ್ರಿ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶದ ನೈಸರ್ಗಿಕ ಸಂಪತ್ತಿನ ಮೇಲೆ ಮುಸಲ್ಮಾನರಿಗೆ ಮೊದಲನೇ ಹಕ್ಕು ಅಂತ ಹೇಳಿದ್ರಲ್ಲ, ಯಾಕೆ ಹೇಳಿದ್ರು? ನಾವು ಈ ದೇಶದ ಪ್ರಜೆಗಳಲ್ವಾ? ಬೌದ್ಧರಿಲ್ವಾ? ಜೈನರಿಲ್ವಾ? ದಲಿತರಿಲ್ವಾ? ಅದೇನು ಮುಸಲ್ಮಾನರಿಗೆ ತಗೊಂಡು ನೀವು ತಲೆ ಮೇಲೆ ಕೂಡಿಸ್ಕೊಳ್ಳೋದು? ಇದಕ್ಕೆ ಆ ಸ್ಟೇಟ್ಮೆಂಟ್ ಅಂದರೆ ದೇಶ ಎಲ್ಲ ಈಗ ಮಾತೆ ಬರ್ತಾ ಇಲ್ಲ. ಎಲ್ಲ ಸಂಪತ್ತು ಎಲ್ಲ ಭಾರತೀಯರಿಗಿದೆ, ಮುಸ್ಲಿಮರಿಗಿಂದ ಸಾಚಾರ್ ಕಮಿಟಿ ರಿಪೋರ್ಟ್ ನ ಪ್ರಕಾರ ಮುಸ್ಲಿಮರಿಗೆ ಸಿಗುವಂತಹ ಸವಲತ್ತುಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ. ಆದ್ದರಿಂದ ಈ ಎಲ್ಲ ಸಾಚಾರ ಕಮಿಟಿ ರಿಪೋರ್ಟ್ ಅನುಸಾರ ನೀವೇ ಹೇಳಿದ್ದು ಕೇಳಿದ್ವಿ. RSS ಹಿಂದೂ ಮತ್ತೆ ಮುಸ್ಲಿಂ ಅಂತ ಜಗಳ ಹಚ್ಚಿಡುತ್ತೆ, ವಿಷ ಬೀಜ ಬಿತ್ತೋ ಕೆಲಸ ಆಗ್ತಾ ಇದೆ, ಬ್ಯಾನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ. ನಿಮ್ಮದೇ ಒಕ್ಕೂಟದಲ್ಲಿ ಇರುವಂತಹ ಬೇರೆ ಪಕ್ಷದವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಸನಾತನ ಡೆಂಗಿ ಇದ್ದಂಗೆ, ಕರೋನಾ ಇದ್ದಂಗೆ ಅಂತ. ಯಾರು ವಿಷ ಬೀಜ ಬಿತ್ತೋ ಕೆಲಸ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕಾಂಗ್ರೆಸ್ನವ್ರು ಚಕಾರನೇ ಎತ್ತಲ್ಲ. ನಿಮ್ಮ ಜೊತೆಗೆ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ತೀವಿ, ಬಟ್ ನಿಮ್ಮದೇ ಜೊತೆ ಇದ್ದಂತಹ ಪಕ್ಷ ಹಿಂದುತ್ವದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ರೆ ಚಕಾರ ಆಯ್ತಲ್ಲ. ಯಾರು ವಿಷ ಬೀಜ ಹೇಳ್ತಾ ಇದೀನಿ ಸರ್, ಏನ್ ಕ್ರಮ ಆಯ್ತು ಅನ್ನೋ ಪ್ರಶ್ನೆ ಇಲ್ಲ. ಬಟ್ ಇದ್ದಾಗ್ಲೂ ಕೊಟ್ಟಿದಾರಲ್ಲ ಸ್ಟೇಟ್ಮೆಂಟ್, ಅವಾಗ ಚಕಾರ ಎತ್ತಲಿಲ್ಲ ಕಾಂಗ್ರೆಸ್ ನಾಯಕರು. ನಿಮ್ ಜೊತೆಗೆ ಇದ್ದಾಗ್ಲೇನೆ ಮಾತಾಡಿದ್ದಾರೆ. ಹಿಂದೂಗಳನ್ನ ಬೈಯೋದು ಪ್ರಜಾಪ್ರಭುತ್ವದಲ್ಲಿ ಅವ್ರ ಹಕ್ಕು. ಸನಾತನ ಧರ್ಮ ಅಂತ ಹೇಳಿದ್ರೆ ಹಿಂದೂ ಅಲ್ಲ, ಸನಾತನ ಧರ್ಮ ಅದೇ ಯಾವ ಧರ್ಮದವರು? ಓಲ್ಡೆಸ್ಟ್ ರಿಲಿಜಿಯನ್ಸ್. ಅವ್ರು ಯಾರು ಪೂಜೆ ಮಾಡ್ತಿದ್ರು? ಸನಾತನ ಧರ್ಮದವರು. ರೋಮನ್ಸ್ ಬರ್ತಾರೆ, ಅರೇಬಿಯನ್ಸ್ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಅಲ್ಲ, ಮತ್ತೆ ಅದಕ್ಕೆ ಹೋದ್ರೆ ಬೇರೆ ಬೇರೆ ಆಗುತ್ತೆ. ಹಿಂದೂ ಮುಸ್ಲಿಂ ಅಂತ ಹೇಳಿದಕ್ಕೆ ನಾನು ಹೇಳಿದೆ, ಹಿಂದೂ ಮುಸ್ಲಿಂ ಅಂತ ಹೇಳಿದಕ್ಕೆ ನಾನು ಹೇಳಿದೆ. ಇವರು ಶೆಟ್ಟಿ ಸರ್ ಒಂದ್ ಸೆಕೆಂಡ್, ನಾಗೇಂದ್ರ ಸರ್ ಮಾತಾಡಿ. ಈ ವಿಚಾರದಲ್ಲಿ ಏನಾದರೂ ಒಂದು ರಾಜ್ಯ ಜನಕ್ಕೆ ಮಾದರಿಯಾಗಂಥ ವಿಚಾರಗಳಿದಾವ? ಇಲ್ಲ. ಬೇಕಾಗಿರೋದು ಮಾದರಿಯಾಗೋ ವಿಚಾರಗಳು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು IT-BT ಮಿನಿಸ್ಟರ್ ಆಗಿದ್ದರು. ಏನೇನು ಸಾಕ್ಷಿ ಗುಡ್ಡೆಗಳು ಬಿಟ್ಟಿದ್ದಾರೆ 3 ವರ್ಷದಿಂದ, ಅಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇವಾಗ ಗೃಹ ಮಂತ್ರಿ ಇಲಾಖೆಗೆ ಬಂದಾದಮೇಲೆ ಅವ್ರು ಮೊದಲು ಫಸ್ಟು ಲಿಮಿಟ್ ಇರೋಂಥ ಗೃಹ ಮಂತ್ರಿ ಇಲಾಖೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಗಿರೋಂಥ ಅನಾಹುತಗಳು ಮತ್ತು ಅಲ್ಲಿ ನಡೀತಾ ಇರೋಂಥ ದೌರ್ಜನ್ಯಗಳು, ಪೊಲೀಸರಿಗೆ ದೌರ್ಜನ್ಯಗಳು, ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಒಂದು ಸಂರಕ್ಷಣೆ ಮಾಡಬೇಕು. ಹೊರತು ಡಿಪಾರ್ಟ್ಮೆಂಟ್ನ ಕ್ಲೀನ್ ಮಾಡ್ಕೊಬೇಕು ಮೊದಲಾಗಿ. ಇವತ್ತು ಡಿಪಾರ್ಟ್ಮೆಂಟ್ ಕ್ಲೀನ್ ಮಾಡೋಕ್ಕೆ ಏನು ವ್ಯವಸ್ಥಿತ ಇದೆ ಡಿಪಾರ್ಟ್ಮೆಂಟ್ ಬಗ್ಗೆ ಇವತ್ತು ಇನ್ನೂ ಅರಿವೇ ಇಲ್ಲ ಅವ್ರಿಗೆ. ಈ ಕೂಡಲೇ ಬರ್ತಾ ಇದ್ದಂಗೆ ಅವ್ರದ್ದು ಬಂದು RSS ಸಂಘಟನೆ ಬಗ್ಗೆ ಮಾತಾಡ್ತವ್ರೆ. ನಮಗೆ ಬೇಕಾಗಿರೋದು ರಾಜ್ಯದ 7 ಕೋಟಿ ಜನ ಇವ್ರಿಗೆ ಓಟ್ ಹಾಕಿರೋದು. ಬರೀ RSS ಸಂಘಟನೆಗಳು, ಆ ಸಂಘಟನೆಗಳು, ಈ ಸಂಘಟನೆಗಳ ಬಗ್ಗೆ ಮಾತಾಡೋಕ್ಕಲ್ಲ. ಇವ್ರನ್ನ ಗೃಹ ಮಂತ್ರಿಗಳು ಮಾಡಿದ್ದು 7 ಕೋಟಿ ಜನ. ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು, ಸಮಗ್ರ ರಕ್ಷಣೆ ಬೇಕು, ಮಹಿಳಾ ರಕ್ಷಣೆ ಬೇಕು, ಮಕ್ಕಳ ರಕ್ಷಣೆ ಬೇಕು. ಮತ್ತು ಇವತ್ತು ಡ್ರಗ್ಸ್ ಮಾಫಿಯಾ ಡ್ರಗ್ಸ್ ಮಾಫಿಯಾ ಮುಕ್ತ ಕರ್ನಾಟಕ ಆಗಬೇಕು. ಇವತ್ತು ರಕ್ಷಣೆ ಕ್ರೈಮ್ ಕಂಟ್ರೋಲ್ ಕಡಿಮೆ ಆಗಬೇಕು. ಇವತ್ತು ನೋಡಿ 44,826 ಮಹಿಳೆಯರು ಇವತ್ತು ಮಿಸ್ಸಿಂಗ್ ಆಗಿದೆ ಕರ್ನಾಟಕದಲ್ಲಿ. 2023ರಲ್ಲಿ 13,392, 2024ರಲ್ಲಿ 14,272, 2025ರಲ್ಲಿ
270. 2026ರಲ್ಲಿ 2138, ಟೋಟಲ್ 44,826. ಯಾವಾಗಿಂದ 2023ಇಂದ 2025, 26ವರೆಗೂ ಮಿಸ್ಸಿಂಗ್ ಆಗಿದೆ. ಇದ್ರ ಬಗ್ಗೆ ಏನು ಕ್ರಮ ತಗೊಂಡ್ರು? ಅದೇ ರೀತಿ ಬಂದಾಗ ಕ್ರೈಮ್ ಒಂದು 2024 21,993 ಕ್ರೈಮ್ಗಳು ನಡೆದಿದ್ದಾವೆ. 24ರಲ್ಲಿ ಬೆಂಗಳೂರು ನಗರದಲ್ಲಿ 17,561 ಪ್ರಕರಣಗಳಾಗಿದ್ದಾವೆ. ಬೆಂಗಳೂರು ನಗರದಲ್ಲಿ ಆಗಿರೋ ಪ್ರಕರಣಗಳು. ಅದೇ ರೀತಿ ಲೈಂಗಿಕ ಕಿರುಕುಳಗಳು 2024ರಲ್ಲಿ ಆಗಿರೋದು 6,326. 736 ಅತ್ಯಾಚಾರ ಪ್ರಕರಣಗಳಾಗಿದ್ದಾವೆ. ಪೋಸ್ಕೋ ಕೇಸ್ಗಳು 2024 4,019 ಪ್ರಕರಣಗಳು ಆಗಿದ್ದಾವೆ. ಇದ್ರ ಬಗ್ಗೆ ಅವರು ಸೂಕ್ಷ್ಮವಾಗಿ ತಗೊಂಡು, ಗೃಹ ಇಲಾಖೆ ಅನ್ನೋದು ಒಂದು ರಾಜ್ಯದ ರಕ್ಷಣೆ ಕೇಂದ್ರ, ಅದನ್ನು ಇವರು ಸೂಕ್ಷ್ಮ ತಗೊಂಡು ಅದ್ರ ಬಗ್ಗೆ ಏನು ರಕ್ಷಣೆ ತಗೋಬೇಕು, ಮಹಿಳಾ ರಕ್ಷಣೆ ಹೆಂಗೆ, ಮಕ್ಕಳ ರಕ್ಷಣೆ ಹೆಂಗೆ, ಕರ್ನಾಟಕ ಜನರ ರಕ್ಷಣೆ ಹೆಂಗೆ ಕೊಡಬೇಕು, ನಾವು ಇವತ್ತೇನಾದರೂ ಕೆಲಸ ಮಾಡಿ ಸಾಕ್ಷಿ ಗುಡ್ಡೆಗಳು ಉಳಿಸ್ಬೇಕು ಅನ್ನೋದು ಇವ್ರ ಮನ ಇಚ್ಛೆಯಲ್ಲಿ ಇರಬೇಕಾಗಿತ್ತು. ಇವತ್ತು ಬರ್ತಾ ಇದ್ದಂಗೆ ಬರೀ 3 ವರ್ಷದಿಂದ ನಾವು ರಾಜ್ಯದಲ್ಲಿ CM ಅವ್ರದ್ದು ಕುರ್ಚಿ ಹೋರಾಟ ನೋಡಿ ಬರೀ ಕಾಂಟ್ರವರ್ಸಿಯಲ್ 3 ವರ್ಷ ಸರ್ಕಾರ ನಡೆದಿದೆ. ಈಗ ಸರ್ಕಾರ CM ಬದಲಾವಣೆ ಆದಮೇಲೆ ಏನಾದರೂ ಸರ್ಕಾರ ಪ್ರಬುದ್ಧತೆಗೆ ಜನರ ರಕ್ಷಣೆ ನಿಂತ್ಕೊಳ್ಳುತ್ತಾ ಅಂತ ನೋಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಇವತ್ತೆಲ್ಲ ಮಾಜಿ ಮುಖ್ಯಮಂತ್ರಿ ಮನೆಗೆ ಹೋಗಿ ಎಲ್ಲರೂ ಒಗ್ಗೂಡಿಸ್ಕೊಂಡು ನಾವು ಸರ್ಕಾರ ಮಾಡಬೇಕು, ಸಮಗ್ರ ಅಭಿವೃದ್ಧಿ ಮಾಡಬೇಕಂತ ಅವ್ರ ಯೋಚನೆ ಇದ್ರೆ ಇವ್ರು ಅವ್ರ ವಿರುದ್ಧ ತದ್ವಿರೋಧವಾಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಏನು ಮಾಡ್ತಾ ಇದ್ದಾರೆ? ಇವತ್ತು ಅಭಿವೃದ್ಧಿ ಮಾಡಬೇಕಾಯ್ತು, ರಕ್ಷಣೆ ಕೊಡಬೇಕಾದರೆ ಹೊಲನೇ ಎದ್ದು ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಇವತ್ತು ಇವ್ರು ರಕ್ಷಣೆ ಕೊಡಬೇಕಾದವರು ಕಾಂಟ್ರವರ್ಸಿಗೆ ತಗೊಂಡ್ಬರ್ತಾ ಇದ್ದಾರೆ ವಿಷಯನ. ಇವತ್ತು ಕಾಂಟ್ರವರ್ಸಿ ಚರ್ಚೆ ಆಗ್ತಿದೆ ಅಂದ್ರೆ ಕೈಲಾದವ್ರು ಮೈ ಪರ್ಚ್ಕೊಂತ ಇದ್ದಾರಾ? ಉತ್ತರ ತಗೊಳ್ಳೋಣ ಸರ್. ಲೆಕ್ಕ ಕೊಟ್ಟರು ಅವರು ರಾಜ್ಯದಲ್ಲಿ ಏನೇನು ಜ್ವಲಂತ ಸಮಸ್ಯೆಗಳು ಇದೆ ಅದ್ರ ಬಗ್ಗೆ ಗಮನ ಕೊಡಬೇಕಿತ್ತು ಅಂತ. ಅಯೂಬ್ ಖಾನ್ ಸರ್ ಹತ್ರ ಹೋಗ್ಬಿಡ್ತೀನಿ. ಸರ್, ನಿಮ್ಗೆ ಅನ್ಸುತ್ತಾ? ಸರ್ ಹೇಳ್ತಾ ಇದ್ದಾರೆ RSS ನಿಂದ ಹಿಂದೂ ಮುಸ್ಲಿಂ ಅನ್ನೋ ವಿಷ ಬೀಜ ಬಿತ್ತೋ ಕೆಲಸ ಆಗ್ತಾ ಇದೆ, ಹಂಗಾಗಿ ಅದನ್ನ ಬ್ಯಾನ್ ಮಾಡಲೇಬೇಕು, ಕೇಳೋದ್ರಲ್ಲಿ ತಪ್ಪೇನಿದೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. RSS ಇಂದ ಮಾತ್ರ ರಾಜ್ಯದಲ್ಲಿ ಇಂಥ ಸಮಸ್ಯೆಗಳು, ದೇಶದಲ್ಲಿ ಇಂಥ ಸಮಸ್ಯೆಗಳಿದೆ ಅಂತ ತಮ್ಗೆ ಅನ್ಸುತ್ತಾ? ಹಿಂದೂ ಮುಸ್ಲಿಂ ಅನ್ನೋದು ಈ ವಿಷ ಬೀಜ ಬಿತ್ತೋ ಕೆಲಸ RSS ನಿಂದ ಆಗ್ತಾ ಇದೆಯಾ ಅಥವಾ ನಮ್ಮ ನಾಯಕರಿಂದ ಆಗ್ತಾ ಇದೆಯಾ ಅನ್ನೋದು ಕ್ಲಾರಿಟಿ ಬೇಕು ಸರ್. ನೀವು ಅದ್ರ ಬಗ್ಗೆ ಒಂದು ಮಾತಾಡಿ. ಇವಾಗ ಮೇಡಮ್ ಅವರೇ, ನಮ್ಗೆ ಏನ್ ಅನಿಸ್ತದೆ ಅಂದ್ರೆ ಇವಾಗ ನಾಯಕನಿಂದ ಆಗ್ತಾ ಇದೆ. ಇವಾಗ ಬಂದ್ಮೇಲೆ RSS ಇಂದ ಅಲ್ಲ, RSS ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಫಸ್ಟ್ ಇವಾಗ ನಡೀತಾ ಇರೋದು ಇಲ್ಲಿ ಇವ್ರು ಬಂದು ಈ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅದು ಅಷ್ಟು ವರ್ಷನಿಂದ ನಡ್ಕೊಂಡು ಬರ್ತಾ ಇದೆ. ನಡ್ಕೊಂಡು ಬರ್ತಾ ಇಲ್ಲ ಅಂತ ಅಲ್ಲ, ನಡ್ಕೊಂಡೇ ಬರ್ತಾ ಇರೋದು. ಇವಾಗ ಏನಾಗಿದೆ ಅಂದ್ರೆ ಇವ್ರು ಬಂದ್ಬಿಟ್ಟು ನೀವು 3 ವರ್ಷನಿಂದ ಕಾಂಗ್ರೆಸ್ ಸರ್ಕಾರ ಏನೇನು ಸಾಧನೆ ಮಾಡಿದ್ದೀರ ಅದು ನಮಗೆ ಲೆಕ್ಕ ಕೊಡಿ ಜನಗಳಿಗೆ. ಇದು ಯಾವುದು ಇದು ಲೆಕ್ಕ? ಇದು ಕಾಂಗ್ರೆಸ್ ಸರ್ಕಾರದ್ದು. ನಾವು ಹೇಳ್ತಾ ಇರೋದು ಇಷ್ಟು ಮೇಡಮ್. ಈ ಲೆಕ್ಕ ಅಂತ ಹೇಳಿದ್ರಲ್ಲ, ಈಗ 2 ಬೈ ಎಲೆಕ್ಷನ್ ಆಯ್ತಲ್ಲ, ಜನಗಳು ಯಾಕೆ ಕಾಂಗ್ರೆಸ್ ಅನ್ನು ನೀ ಅದನ್ನ ಟಾರ್ಗೆಟ್ ಮಾಡ್ರಿ. ನಿಮ್ಮ ಅಭಿವೃದ್ಧಿ ಅಂಕಿಅಂಶ ಸಮಿತಿ ಡಿಪಾರ್ಟ್ಮೆಂಟ್ ಹೇಳಿ. ನೀರಾವರಿ ಇಲಾಖೆ ಏನ್ರಿ ಅಭಿವೃದ್ಧಿ? ರಾಜ್ಯಸಭೆ ವಿಧಾನ ಪರಿಷತ್ ಎಲೆಕ್ಷನ್ ನೋಡಿ, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಎಲೆಕ್ಷನ್ ನೋಡಿ. ಯಾಕೆ ನಮಗೆ ಜನ ಬೆಂಬಲ ಇದೆ, ಜನ ಬೆಂಬಲ ಇದೆ. ಶೆಟ್ಟಿ ಸರ್, ನೀವು ಗೆದ್ದಿರೋದಕ್ಕೆ ಬೇರೆ ಫ್ಯಾಕ್ಟರಿಗಳು, ಗ್ಯಾರಂಟಿ ಯೋಜನೆಗಳು ಕಾರಣ. ನೀವು ಅಧಿಕಾರಕ್ಕೆ ಬಂದಿದ್ದೆ ಅಭಿವೃದ್ಧಿ ವಿಚಾರನ, ಗ್ಯಾರಂಟಿ ಯೋಜನೆಗಳನ್ನು ಫ್ರೀ ಆಗಿ ಅಲ್ಲ. ಈ ಬಿಜೆಪಿ ಅವರು ನಾವು ಬಂದ ಕೂಡಲೇ ಈ ಗ್ಯಾರಂಟಿಯನ್ನು ಹಿಂದೆ ತೆಗೀತು ಅಂತ ಹೇಳ್ತಾರ? ನಮ್ಮನ್ನು ನೋಡಿ ಡೆಲ್ಲಿ ಮಾಡಿದ್ರು, ಮಧ್ಯಪ್ರದೇಶ ಮಾಡಿದ್ರು, ಮಹಾರಾಷ್ಟ್ರ ಮಾಡಿದ್ರು, ವೆಸ್ಟ್ ಬೆಂಗಾಲ್ ಮಾಡಿದ್ರು, ವೆಸ್ಟ್ ಬೆಂಗಾಲ್ ಮಾಡಿದ್ರು. ನಮ್ಮ ಕರ್ನಾಟಕ ಇದೆ ಮಾಡೆಲ್ ಸ್ಟೇಟ್. ಕರ್ನಾಟಕ ಇದೆ ಮಾಡೆಲ್ ಸ್ಟೇಟ್. 5,000 ಕೋಟಿ ಎಲ್ಲಿ ಯಾವ 5,000 ಕೊಡ್ರಿ? ಏನೆಲ್ಲ ಕೋಟಿ ಅಂಕಿಅಂಶ ಕೊಡ್ಬೇಕಲ್ಲ. ಜ್ವಲಂತ ಸಮಸ್ಯೆಗಳು, ಹೆಣ್ಣು ಮಕ್ಕಳ ಒಂದು ರಕ್ಷಣೆ, ಅದ್ರ ಬಗ್ಗೆ ಗಮನ ಚೇಂಜ್ ಮಾಡಕ್ಕಾಗಲ್ಲ. ಒಂದ್ ನಿಮಿಷ. ಇವತ್ತು ಮಹಿಳೆಯರು ಪೊಲೀಸ್ ಠಾಣೆಗೆ ಹೋಗಿ ಕೇಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನಾಗೇಂದ್ರ ಸರ್ ಅದನ್ನೇ ಹೇಳ್ತಿದ್ದಾರೆ. ಬಂದ ತಕ್ಷಣ ಎಲ್ಲ ಸರಿ ಮಾಡಕ್ಕಾಗುತ್ತಾ? ಅವಕಾಶ ಬೇಕು ಅಂತ. ಅವಕಾಶ ಬೇಕು, ಆಗುದಿಲ್ಲ ಮೇಡಮ್. 3 ವರ್ಷದಲ್ಲಿ
ಆಗುದಿಲ್ಲ. ಶೆಟ್ಟಿ ಸರ್, ಟೈಮ್ ಕೊಡಿ. ಉತ್ತರ ಕೊಡ್ತಾ ಇಲ್ಲ. ಟೈಮ್ ಕೊಡಿ. ಪ್ರಶ್ನೆಗೆ ನೀವು ಉತ್ತರ. ಅದೇ 3 ದಿವಸದಲ್ಲಿ RSS ಯಾಕೆ RSS ಬ್ಯಾನ್ ವಿಚಾರ ಯಾಕೆ ಯಾಕೆ ಟ್ವಿಟರ್ ನಲ್ಲಿ ಅವರ ಮೇಲೆ ಜೀವ ಬೆದರಿಕೆ ಹಾಕಿದ್ರು? ಅರೆಸ್ಟ್ ಮಾಡಿ ಅವ್ರನ್ನ. ಹಾಕಿದ್ರು. ತಗೊಳ್ಳಿ action. ಇವ್ರು ಇದೆ ಸರ್ಕಾರ, ನಿಧಾನ ಅರೆಸ್ಟ್ ಮಾಡಿದ್ದೀವಿ. action ತಗೊಳ್ಳಿ ನೀವು. ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಿದ್ದೀವಿ. ಅದನ್ನ ಇಟ್ಬಿಟ್ಟು ಕಾಂಗ್ರೆಸ್ ಸಮಸ್ಯೆ ದೂರ ಮಾಡಿ. ಆಯ್ತು ಶೆಟ್ಟಿ ಕೈಲಾದ ಸರ್, ಬೈಪರ್ಸ್ಕೊಂಡವ್ರೆ. ಮಾಡಿಯೇ ಮಾಡ್ತೀವಿ. ನಿಮ್ದಕ್ಕೆ ಬರ್ತೀನಿ. ಅಧಿಕಾರ ಸ್ವೀಕಾರ ಮಾಡಿದ 48 ಗಂಟೆಯಲ್ಲಿ ಎಲ್ಲವನ್ನೂ ಸರಿ ಮಾಡಕ್ಕಾಗಲ್ಲ, ಎಲ್ಲದ್ರ ಬಗ್ಗೆ ಗಮನ ಕೊಡಕ್ಕಾಗಲ್ಲ. ಆದ್ರೆ 48 ಗಂಟೆಯಲ್ಲಿ ಮಾತ್ರ RSS ನ ಟಾರ್ಗೆಟ್ ಮಾಡಬಹುದು, RSS ನ ಬ್ಯಾನ್ ಮಾಡಬಹುದು. ಆ ವಿಚಾರಗಳು ಸರ್ಕಾರದ ಮುಂದಿದೆ. ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರ ಅಜೆಂಡಾ RSS ಬ್ಯಾನ್ ಮಾಡಲೇಬೇಕು ಅಂತ.